ಅತಿಥಿ ಶಿಕ್ಷಕರ ಕಣ್ಣೀರು ಶಾಪ ಸರ್ಕಾರಕ್ಕೆ ತಟ್ಟದಲ್ಲಿ ಮಸ್ಕಿಯಲ್ಲಿ ರೊಚ್ಚಿಗೆದ್ದ ಅತಿಥಿ ಶಿಕ್ಷಕರು. ಇತ್ತೀಚೆಗಷ್ಟೇ ತಾಲೂಕಿನ ಮೆದಕಿನಾಳ ಗ್ರಾಮದಲ್ಲಿ ಅತಿಥಿ ಶಿಕ್ಷಕರಾದ ವೀರಗೌಡ ಅವರು ಕರ್ತವ್ಯದಲ್ಲಿದ್ದಾಗಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಶಿಕ್ಷಕರ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಯಾಗಿ ಮಸ್ಕಿ ತಾಲೂಕಿನಲ್ಲಿ ವಿವಿಧ ಶಾಲೆಯ ಅತಿಥಿ ಶಿಕ್ಷಕರು ಪ್ರತಿಭಟನೆಯನ್ನ ಮಾಡಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ನೇತೃತ್ವದಲ್ಲಿ ಮಸ್ಕಿ ಪಟ್ಟಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಬೃಹತ್ ಆಕ್ರೋಶದ ಮುಷ್ಕರ ಸರ್ಕಾರದ ದ್ವಂದ್ವ ನೀತಿಯ ವಿರುದ್ಧದ ಜನಾಂದೋಲನದಂತೆ ಕಂಡುಬಂದಿತ್ತು. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಶಿಕ್ಷಕರು ಪಟ್ಟಣದ ಪ್ರಮುಖ ವೃತ್ತಗಳ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ರು. ಸರ್ಕಾರದ ಕಣ್ಣನ್ನು ತೆರೆಸಲು ಶಿಕ್ಷಕರು ಮಂಡಿಸಿದ ಪ್ರಮುಖ ಬೇಡಿಕೆಗಳು: 12 ತಿಂಗಳ ನಿರಂತರ ಸೇವೆ, ಕೇವಲ 9 ರಿಂದ 10 ತಿಂಗಳ ತಾತ್ಕಾಲಿಕ ವ್ಯವಸ್ಥೆ ರದ್ದಾಗಲಿ, ವರ್ಷಪೂರ್ತಿ ಸೇವಾ ಭದ್ರತೆ ಸಿಗಲಿ, ಗೌರವಯುತ ವೇತನ, ಇಂದಿನ ಬೆಲೆ ಏರಿಕೆಗೆ ತಕ್ಕಂತೆ ಗೌರವ ದರವನ್ನು ಕನಿಷ್ಠ 25,000ಕ್ಕೆ ಹೆಚ್ಚಿಸಬೇಕು, ತಿಂಗಳ ಮೊದಲ ವಾರದಲ್ಲೇ ವೇತನ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಜಮೆಯಾಗಬೇಕು, ಕೃಪಾಂಕದ ಸೌಲಭ್ಯವನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಿದ್ರು. ಈ ವೇಳೆ ಮಸ್ಕಿ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ಪ್ರಶಾಪವನ್ ನ್ಯೂಸ್ ಮಸ್ಕಿ. ಕೂಡ ನಾನು ನಮ್ಮ ಸಂಘಟನೆಯಿಂದ ಹೃತ್ಪೂರ್ವಕವಾದ ಬೆಂಬಲನ ಸೂಚಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾನು ಮೊದಲನೇದಾಗಿ ನಮ್ಮದೊಂದು ಯುವಜನ ಸಂಘಟನೆ. ನಾವು ಪ್ರಮುಖವಾಗಿ ಯುವಕರ ಜ್ವಲಂತ ಸಮಸ್ಯೆ ಏನಿದೆ ಅದರಲ್ಲಿ ನಿರುದ್ಯೋಗದ ಸಮಸ್ಯೆ ತಗೊಂಡು ನಾವು ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ ಕೂಡ ತುಂಬ ಸಕ್ರಿಯವಾಗಿ ನಾವು ಪಾಲ್ಗೊಳ್ತಿದ್ದೀವಿ. ಕರ್ನಾಟಕದಲ್ಲಿ ಇತ್ತೀಚೆಗೆ ಧಾರವಾಡದಲ್ಲಿ ಏನು 3-4 ಸಲ ಬೇರೆ ಬೇರೆ ದೊಡ್ಡ ಮಟ್ಟದ